ಆತ್ಮೀಯರೇ ನಮಸ್ಕಾರ. ದೇವರಾಜ ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 7ನೇ ತರಗತಿ ಗಣಿತ ಪ್ರಕಾಶ ಭಾಗ 1 ಏನು ಹೊಸ ಟೆಕ್ಸ್ಟ್ ಬುಕ್ ಅನ್ನ ನೀಡಲಾಗಿದೆಯೋ ಆ ಪಠ್ಯ ಪುಸ್ತಕಕ್ಕೆ ಸಂಬಂಧಪಟ್ಟಂತ ಪಾಠಗಳ ಒಂದು ವಿಡಿಯೋ ವಿಶ್ಲೇಷಣೆಯನ್ನ ಮಾಡ್ತಕ್ಕಂಥ ಪ್ರಯತ್ನವನ್ನ ಈ ವಿಡಿಯೋದ ಮೂಲಕ ಮಾಡ್ತಾ ಇದ್ದೇನೆ. ಆತ್ಮೀಯರೇ, ನೀವು ಇದುವರೆಗೂ ಕೂಡ ದೇವರಾಜ ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋವನ್ನು ಕೊನೆವರೆಗೂ ಕೂಡ ನೋಡಿ. ಇದರ ಲಿಂಕ್ ಅನ್ನ ನಿಮ್ಮ ಸ್ನೇಹಿತರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಧನ್ಯವಾದಗಳು. 1ನೆಯ ಪಾಠ ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು, ಗಣಿತ ಪ್ರಕಾಶದಲ್ಲಿ ಬರ್ತಕ್ಕಂಥದ್ದು. ನಂತರ ಪುಟ ಸಂಖ್ಯೆ 2ನೇದು ನೋಡಿ. ಈಗ ಆಲ್ರೆಡಿ ಇಂದಿನ ತರಗತಿಗಳಲ್ಲಿ ರಿಪೀಟ್ ಆಗಿರ್ತಕ್ಕಂಥದ್ದೇ ಅಥವಾ ಗಮನಿಸ್ತಾ ಇದ್ದೀರಿ. 3 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ 999 ಪ್ಲಸ್ 1 ಅನ್ನು ಸೇರಿಸಿದ್ರೆ 4 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ ಆಗುತ್ತೆ, ಅದಕ್ಕೆ 1000. 4 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ 9999, ಅದಕ್ಕೆ ಪ್ಲಸ್ 1 ಅನ್ನು ಸೇರಿಸಿದ್ರೆ ಎಷ್ಟಾಗತ್ತೆ? 10,000. 10,000 ಏನೋ 5 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ. ನೆಕ್ಸ್ಟ್ 5 ಅಂಕಿಗಳ ದೊಡ್ಡ ಸಂಖ್ಯೆ 99,999. 5 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ 99,999. ಸೊ ಅದಕ್ಕೆ 1 ಅನ್ನ ಆಡ್ ಮಾಡಿದ್ರೆ ಸೊ ಎಷ್ಟಾಗತ್ತೆ? 1,00,000 ಆಗತ್ತೆ. 1,00,000 1,00,000 ಎಂದು ಓದುತ್ತೇವೆ ಅಂತೇಳಿ ಈ ಕೆಳಗಡೆ ಏನಲ್ಲ ಪ್ಲಸ್ 1 ಅನ್ನ ಸೇರಿಸ್ಕೊಂತ ಹೋಗ್ತಕ್ಕಂಥದ್ದನ್ನ ನೀಡಲಾಗಿದೆ. 99,995, 96, 99,997, 98, 99,999, 1,00,000, 1,01, 1,02, 1,03, 1,04 ಈ ರೀತಿ ಕಂಟಿನ್ಯೂ ಮಾಡ್ಕೊಂತ ಹೋಗ್ತಕ್ಕಂಥದ್ದು. ಆದ್ಮೇಲೆ ಪುಟ ಸಂಖ್ಯೆ 3ರಲ್ಲಿ ಬರ್ತಕ್ಕಂಥ ಕಂಡು ಹಿಡಿಯಿರಿ, ಲೆಕ್ಕಾಚಾರ ಮಾಡಿ, ಫಿಗರ್ ಇಟ್ ಔಟ್. ಇದು ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಮೀಡಿಯಂನಲ್ಲೂ ಕೂಡ ಯಾವ ರೀತಿ ಸಾಲ್ವ್ ಮಾಡೋದು ಅಂತಕ್ಕಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಪುಟ ಸಂಖ್ಯೆ 3ರಲ್ಲಿ ಬರ್ತಕ್ಕಂಥ ಕಂಡು ಹಿಡಿಯಿರಿ 3 ಲೆಕ್ಕಗಳು ಬರ್ತವೆ. ತಾವು ಗಮನಿಸ್ತಾ ಇದ್ದೀರಿ. ಅಕಾರ್ಡಿಂಗ್ ಟು ದ 2011 ಸೆನ್ಸಸ್ ದ ಪಾಪ್ಯುಲೇಷನ್ ಆಫ್ ದ ಟೌನ್ ಆಫ್ ಚಿಂತಾಮಣಿ ವಾಸ್ ಅಬೌಟ್ 75,000. How much less than 1,00,000 is 75,000? 2011 ಜನಗಣತಿಯ ಪ್ರಕಾರ ಚಿಂತಾಮಣಿ ಪಟ್ಟಣದ ಜನಸಂಖ್ಯೆ ಸುಮಾರು 75,000 ಆಗಿತ್ತು. 75,000ವು 1,00,000ಕ್ಕಿಂತ ಎಷ್ಟು ಕಡಿಮೆ ಇದೆ ಅಂತೇಳಿ. ಇಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ಎರಡೂ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಎರಡೂ ಮಾಧ್ಯಮದಲ್ಲಿಯೂ ಕೂಡ ಇದರ ಒಂದು ಸೊಲ್ಯೂಷನ್ ಅನ್ನ ತೋರಿಸ್ತಾ ಇದ್ದೀನಿ. ಸೊ ಮೊದಲಿಗೆ ಇಂಗ್ಲಿಷ್ ಮೀಡಿಯಂ ನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಗಿವನ್ ಡಾಟಾ, ನಾವು ಕೊಟ್ಟಿರ್ತಕ್ಕಂಥ ದತ್ತಾಂಶಗಳನ್ನ ಮ್ಯಾಥಮೆಟಿಕ್ಸ್ ಅಲ್ಲಿ ಪ್ರೊಸೀಜರ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಗಿವನ್ ಡಾಟಾ ಕೊಟ್ಟಿರ್ತಕ್ಕಂಥ ನಾವು ಡಾಟಾವನ್ನ ಮೊದಲು ಲಿಸ್ಟ್ ಔಟ್ ಮಾಡೋಣ. ಪಾಪ್ಯುಲೇಷನ್ ಆಫ್ ಚಿಂತಾಮಣಿ ಇನ್ 2011 ಇಸ್ ಈಕ್ವಲ್ ಟು 75,000. ಟಾರ್ಗೆಟ್ ವ್ಯಾಲ್ಯೂ ಅಂದ್ರೆ 1,00,000. ಕ್ಯಾಲ್ಕುಲೇಷನ್ ಟು ಫೈಂಡ್ ಹೌ ಮಚ್ ಲೆಸ್, subtract 75,000 from 1,00,000. 1,00,000 ಇಂದ 75,000 ಅನ್ನ ಸಬ್ಸ್ಟ್ರಾಕ್ಟ್ ಮಾಡಬೇಕು. ಆಗ 1,00,000 minus 75,000 is equal to 25,000. Therefore, final answer. Therefore, 75,000 is 25,000 less than 1,00,000. 1,00,000ಕ್ಕೆ ಹೋಲಿಸಿದ್ರೆ 25,000 ಕಡಿಮೆ ಇದೆ. ಇದನ್ನ ಕನ್ನಡ ವರ್ಷನ್ ನಲ್ಲಿ ತಾವು ಗಮನಿಸ್ತಾ ಇದ್ರಿ. ದತ್ತಾಂಶಗಳು ನೀಡಿರೋ ದತ್ತಾಂಶಗಳು 2011ರಲ್ಲಿ ಚಿಂತಾಮಣಿ ಜನಸಂಖ್ಯೆ 75,000. ನಿರ್ದಿಷ್ಟ ಮೌಲ್ಯ ಅಂದ್ರೆ 1,00,000. 1,00,000 ಲೆಕ್ಕ 1,00,000ಕ್ಕಿಂತ ಎಷ್ಟು ಕಡಿಮೆ ಎಂದು ತಿಳಿಯಲು 1,00,000ದಿಂದ 75,000ವನ್ನು ನಾವು ಕಳೆಯಬೇಕು. ಸೊ 1,00,000 minus 75,000 is equal to 25,000. Therefore, ಆದ್ದರಿಂದ 75,000ವು 1,00,000ಕ್ಕಿಂತ 25,000 ಕಡಿಮೆ ಇದೆ. ನೆಕ್ಸ್ಟ್ 2ನೇ ಲೆಕ್ಕ ತಾವು ಗಮನಿಸ್ತಾ ಇದ್ದೀರಿ ನೋಡಿ. ದ ಎಸ್ಟಿಮೇಟೆಡ್ ಪಾಪ್ಯುಲೇಷನ್ ಆಫ್ ಚಿಂತಾಮಣಿ. Estimated population of Chintamani in the year 2024 is 1,06,000. How much more than 1,00,000 is 1,06,000?
2024 ವರ್ಷದಲ್ಲಿ ಚಿಂತಾಮಣಿಯ ಅಂದಾಜು ಜನಸಂಖ್ಯೆಯು 1,06,000 ಆಗಿದೆ. 1,06,000 1 ಲಕ್ಷಕ್ಕಿಂತ ಎಷ್ಟು ಹೆಚ್ಚಾಗಿದೆ? ಇದನ್ನ ಇಂಗ್ಲಿಷ್ ವರ್ಷನ್ ನಲ್ಲಿ ಯಾವ ರೀತಿ ಸಾಲ್ವ್ ಮಾಡೋದು ನೋಡ್ತಾ ಹೋಗೋಣ. ಗಿವನ್ ಡಾಟಾ ಎಸ್ಟಿಮೇಟೆಡ್ ಪಾಪ್ಯುಲೇಷನ್ ಇನ್ ಚಿಂತಾಮಣಿ 2024 ಈಸ್ 2024 ಅಲ್ಲಿ ಎಸ್ಟಿಮೇಟೆಡ್ ಪಾಪ್ಯುಲೇಷನ್ ಎಷ್ಟಿತ್ತು? 1,06,000. ಬೇಸ್ ವ್ಯಾಲ್ಯೂ 1 ಲ್ಯಾಕ್ಗಿಂತ ಅದು ಎಷ್ಟು ಜಾಸ್ತಿ ಆಗಿದೆ ಅಂತ. ಟು ಫೈಂಡ್ ಹೌ ಮಚ್ ಮೋರ್ ಸಬ್ಸ್ಟ್ರಾಕ್ಟ್ 1 lakh ಫ್ರಮ್ 1,06,000. Subtract 1 lakh from 1,06,000. So 1,06,000 minus 1 lakh is equal to 6,000 ಬರುತ್ತೆ. Therefore 1,06,000 is 6,000 more than 1 lakh. ಇದನ್ನ ಕನ್ನಡದಲ್ಲೂ ಕೂಡ 2024ರಲ್ಲಿ ಚಿಂತಾಮಣಿಯ ಅಂದಾಜು ಜನಸಂಖ್ಯೆ 1,06,000 ಇದೆ. ಅದರ ಮೂಲ ಮೌಲ್ಯ 1 ಲಕ್ಷಕ್ಕೆ ನಾವು ಇದನ್ನ ಕಂಪೇರ್ ಮಾಡ್ತಿದ್ದೀವಿ. 1 ಲಕ್ಷಕ್ಕಿಂತ ಎಷ್ಟು ಹೆಚ್ಚು ಎಂದು ತಿಳಿಯಲು 1,06,000ದಿಂದ 1 ಲಕ್ಷವನ್ನು ಕಳೆಯಬೇಕು. ಇದು ಏನ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡಿದೀವಿ. ಒಂದು ವೇಳೆ ಈ ಸ್ಟೆಪ್ ಅನ್ನ ನೀವು ಬೇಕಾದ್ರೆ ಸ್ಕಿಪ್ ಮಾಡಬಹುದು, ಬಟ್ ವಿದ್ಯಾರ್ಥಿಗಳಿಗೆ ಆ ಪ್ರೊಸೀಜರ್ ಗೊತ್ತಾಗಬೇಕಲ್ಲ ಏನ್ ಮಾಡಿದ್ವಿ ಅಂತ ಹೇಳಿ. ಯಾಕಂದ್ರೆ ಮುಂದಿನ ಲೆಕ್ಕಗಳು ಇದು ಈಸಿ ಇರೋದ್ರಿಂದ ಈಸಿಯಾಗಿ ಅರ್ಥ ಆಗುತ್ತೆ. ಮುಂದಿನ ಸ್ವಲ್ಪ ದೊಡ್ಡ ದೊಡ್ಡ ಲೆಕ್ಕಗಳು ಬಂದಾಗ ಈ ತರ ಪ್ರೊಸೀಜರ್ ಅನ್ನ ನಾವು ಎಕ್ಸ್ಪ್ಲೈನ್ ಮಾಡಿದಾಗ ಮಕ್ಕಳಿಗೆ ಏನಾಗುತ್ತೆ ಆ ಪ್ರಾಬ್ಲಮ್ಸ್ ಗಳ ಸಾಲ್ವ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ 1,06,000 minus 1 lakh is equal to 6,000. Therefore 1,06,000ವು 1 ಲಕ್ಷಕ್ಕಿಂತ 6,000 ಹೆಚ್ಚು ಆಗಿದೆ. ಎಸ್. By how much did the population of Chintamani increase from 2011 to 2024? 2011ರಿಂದ 2024ಕ್ಕೆ ಚಿಂತಾಮಣಿ ಜನಸಂಖ್ಯೆ ಎಷ್ಟು ಹೆಚ್ಚಾಗಿದೆ? ಈ 2011ರಲ್ಲಿ ಎಷ್ಟಿತ್ತು ಇಲ್ಲಿ ನೋಡಿ, ತಾವು ಗಮನಿಸ್ತಾ ಇದ್ದೀರಿ. 2011ರಲ್ಲಿ 75,000 ಇತ್ತು. ಎರಡನೇ ಲೆಕ್ಕದಲ್ಲಿ ನೋಡಿ 1,06,000 ಆಯ್ತು. ಅವನೇನ್ ಹೇಳ್ತದಾನೆ ಲೆಕ್ಕ, ಹೌ ಮಚ್ ಡಿಡ್ ದ ಪಾಪ್ಯುಲೇಷನ್ ಚಿಂತಾಮಣಿ ಇನ್ಕ್ರೀಸ್ ಫ್ರಮ್ 2011 to 2024. ಗಿವನ್ ಡಾಟಾ ಏನ್ ಕೊಟ್ಟಿದ್ದಾನೆ? ಪಾಪ್ಯುಲೇಷನ್ ಇನ್ 2024 1,06,000, ಪಾಪ್ಯುಲೇಷನ್ ಇನ್ 2011 75,000. To find the total increase, subtract the 2011 population from the 2024 population. ಈಗ ನೋಡಿ 2024 ನಲ್ಲಿ ಏನ್ ಪಾಪ್ಯುಲೇಷನ್ ಇದೆ ಅದರಿಂದ 2011 ನ ಪಾಪ್ಯುಲೇಷನ್ ನಾವು ಸಬ್ಸ್ಟ್ರಾಕ್ಟ್ ಮಾಡಬೇಕು. 1,06,000 minus 75,000 is equal to 31,000. Therefore the population of Chintamani increased by 31,000. 2024ರಲ್ಲಿನ ಜನಸಂಖ್ಯೆ 1,06,000. 2011ರಲ್ಲಿ ಜನಸಂಖ್ಯೆ 75,000. ಸೊ 1,06,000 minus 75,000 is equal to 31,000. ಆದ್ದರಿಂದ ಚಿಂತಾಮಣಿಯ ಜನಸಂಖ್ಯೆ ಒಟ್ಟು 31,000ದಷ್ಟು ಹೆಚ್ಚಾಗಿದೆ. ಸೊ ಇದು ಎಲ್ಲ ಲೆಕ್ಕಗಳು ಕೂಡ ತುಂಬಾ ಸರಳವಾಗಿರ್ತಕ್ಕಂಥದ್ದು. ಕೂಡೋದು ಕಳೆಯೋದು ಇದೇ ಲೆಕ್ಕದಲ್ಲಿ ಇದನ್ನು ಕೂಡ ಆ ಪ್ರೊಸೀಜರ್ ಏನನ್ನ ಮಾಡಬೇಕು, ವಾಕ್ಯ ರೂಪದಲ್ಲಿ ಲೆಕ್ಕಗಳನ್ನು ಕೊಟ್ಟಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಏನನ್ನ ಮಾಡಬೇಕು ಅಂತಕ್ಕಂಥದನ್ನ ಯೋಚಿಸ್ತಕ್ಕಂಥದ್ದು ಈ ತರದ ಲೆಕ್ಕಗಳ ಮುಖ್ಯ ಉದ್ದೇಶ ಆಗಿರುತ್ತೆ. ಆದ್ಮೇಲೆ ನಾನು ಇದುವರೆಗೂ ಕೂಡ ಪೂರ್ತಿ ಕನ್ನಡ ಮೀಡಿಯಂನಲ್ಲಿ ಲೆಕ್ಕಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ. ಇಂದಿನ ವರ್ಷಗಳೆಲ್ಲರೂ ಕೂಡ ತುಂಬಾ ಜನ ಇಂಗ್ಲಿಷ್ ಮೀಡಿಯಂ ಅಲ್ಲೂ ಕೂಡ ಯಾವ ರೀತಿ ಸ್ಟೆಪ್ಸ್ಗಳು ಬರ್ತವೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿ ಅನ್ನೋ ಕಾರಣಕ್ಕೋಸ್ಕರ ಬೈಲಿಂಗ್ವಲ್ ಅಲ್ಲಿ ನಾವು, ಯಾಕೆಂದ್ರೆ ಈಗ ಆಲ್ರೆಡಿ ಎಲ್ಲ ಶಾಲೆಗಳು ಬೈಲಿಂಗಲ್ ಆಗಿರೋದ್ರಿಂದ ಸೊ 6th ಬೈಲಿಂಗಲ್ ಮುಗಿಸ್ಕೊಂಡ ನಂತರದಲ್ಲಿ ಇಂಗ್ಲಿಷ್ ಮೀಡಿಯಂ 6th ಮತ್ತು 7th ಬರೋದ್ರಿಂದ ಎರಡು ಮೀಡಿಯಂನಲ್ಲಿ ಹೇಳ್ತಕ್ಕಂಥ ಒಂದು ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಇಲ್ಲ ಕೇವಲ ಕನ್ನಡ ಮೀಡಿಯಂ ಅಥವಾ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಮಾತ್ರ ಎಕ್ಸ್ಪ್ಲೈನ್ ಮಾಡಿ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ವಿಚಾರ ಮಾಡಲಾಗುತ್ತೆ. ಸೊ ಹಾಗಾಗಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳುತ್ತಾ, ನೀವು ಇದುವರೆಗೂ ಕೂಡ ದೇವರಾಜ ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ನಮ್ಮ 7ನೇ ತರಗತಿಯ ಹೊಸ ಗಣಿತ ಪ್ರಕಾಶ ಪಾಠ ಮತ್ತು ಏನೀಗ 1ರಿಂದ 5ನೇ ತರಗತಿಯ ಬೈಲಿಂಗಲ್ನ ಟೆಕ್ಸ್ಟ್ ಬುಕ್ಗೆ ಸಂಬಂಧಪಟ್ಟಂತೆ ಎಲ್ಲ ಪಾಠಗಳ ವಿಡಿಯೋ ವಿಶ್ಲೇಷಣೆ ನನ್ನ ದೇವರಾಜ ಶಿವಪುರ ಯೂಟ್ಯೂಬ್ ಚಾನಲ್ ನಿಮಗೆ ಲಭ್ಯವಿದೆ ಎಂದು ಹೇಳುತ್ತಾ ಧನ್ಯವಾದಗಳು.